ಲೋಕವನ ಪಾವನ ಜಯ ಜಯ ಮಂಜುಳ ಲೀಲಾ ಲೋಲ ಜಯ ಜಯ ಲೋಕವನ ಪಾವನ ಜಯ ಜಯ ಮಂಜುಳ ಲೀಲಾ ಲೋಲ ಜಯ ಜಯ ಲೋಕವನ ಪಾವನ ಪಾವನ ಚರಣ ಶೋಭಿತ ನಯನ ಮಹಾದೇವ ಪಾವನ ಚರಣ ಶೋಭಿತ ನಯನ ನಿತ್ಯ ನಿರಾಮಯ ನಿರಂಜನ ನಿತ್ಯ ನಿರಾಮಯ ನಿರಂಜನ ಜಯ ಜಯ ಲೋಕವನ ಪಾವನ ಜಯ ಜಯ ಮಂಜುಳ ಲೀಲಾ ಲೋಲ ಜಯ ಜಯ ಲೋಕವನ ಪಾವನ ಮಹಾದೇವ ಮಹಾದೇವ ನಿರುಪಮ ನಿರ್ಮಲ ಮಧುರಾಧಾರ ನಿರುಪಮ ನಿರ್ಮಲ ಮಧುರಾಧಾರ ನಿರುಪಮ ನಿರ್ಮಲ ಮಧುರಾಧಾರ ಧರ್ಮಪರಾಯಣ ಪರಮೇಶ್ವರ ಧರ್ಮಪರಾಯಣ ಪರಮೇಶ್ವರ ಜಯ ಜಯ ಲೋಕವನ ಪಾವನ ಜಯ ಜಯ ಮಂಜುಳ ಲೀಲಾ ಲೋಲ ಜಯ ಜಯ ಲೋಕವನ ಪಾವನ ಮಹಾದೇವ ಮಹಾದೇವ ದಕ್ಷ ಬ್ರಹ್ಮನ ಶಾಪದಿಂದ ನರಳುತ್ತಿದ್ದ ಚಂದ್ರಮನ ವ್ಯಾಕುಲವೆಲ್ಲ ಕಳೆಯಿತು. ಶಂಕರನು ಚಂದ್ರಮನಿಗೆ ದಕ್ಷ ಬ್ರಹ್ಮನ ಶಾಪವನ್ನು ವಿಮೋಚನೆ ಮಾಡಿರುವನು. ಆದರೆ ದಕ್ಷ ಬ್ರಹ್ಮನು ತಾನೇ ಶಿವನೆಂದು, ಶಿವನು ತನ್ನ ಜಾಮಾತನೆಂದು ಭೃಗುದೇವನೊಡನೆ ಅಟ್ಟಹಾಸದಿಂದ ಮೆರೆಯುತ್ತಿರುವನು. ಈಗ ಶ್ರೀಮನ್ನಾರಾಯಣನು ಶಂಕರನನ್ನು ಸರವಣದ ತೀರದಲ್ಲಿ ನಡೆಯುತ್ತಿರುವ ಸತ್ರಪೂಜೆ ಕರೆದುಕೊಂಡು ಭೃಗು ಋಷಿಯ ಆಶ್ರಮದ ಮಾರ್ಗವಾಗಿಯೇ ಬರುತ್ತಿರುವನು. ಪಾದದಲ್ಲಿ ಕಣ್ಣುಳ್ಳ ಭೃಗುದೇವನಾದರೂ ದಕ್ಷನ ಅಹಂಕಾರಕ್ಕಿಂತ ಸಾವಿರ ಪಾಲು ಹೆಚ್ಚಾಗಿ ನನಗೂ 3 ಕಣ್ಣುಗಳಿವೆ ಎಂದು ಬಹಳ ದುರಹಂಕಾರದಿಂದ ಮೆರೆಯುತ್ತಿರುವನು. ಇದರಿಂದ ಮುಂದೇನಾಗುವುದು ತಿಳಿದುಕೊಂಡು ಮುಂದಿನ ಕಾರ್ಯದಲ್ಲಿ ವರ್ತಿಸುವನು. ಮಹಾದೇವ ಮಹಾದೇವ ರಜತಗಿರಿ ನಿಲಯ ಸಂಭೋ ಪಾರ್ವತಿ ಹೃದಯವಲ್ಲಭ ಚಂದ್ರಮೌಳೆ ಓಂ ನಮಃ ಶಿವಾಯ ಮಹಾದೇವ.
ರಜತಗಿರಿ ನಿಲಯ ಸದಯ ಸಾಮಗಾನ ಸಂಗೀತ ಪ್ರಿಯ ಸ್ವರ ಸಪ್ತ ಸಂಗೀತಗಾರದೊಳ್ಳಯ ಬರಿಗಗರ ತಾಳ ಮೇಳದೊಳ್ಳ ಸ್ವರ ಸಪ್ತ ಸಂಗೀತಗಾನದೊಳ್ಳಯ ಬರಿಗಗರ ತಾಳ ಮೇಳದೊಳ್ ತುಂಬರಾದಿ ಗಂಧರ್ವ ಗಾನದೊಳ್ ತುಂಬರಾದಿ ಗಂಧರ್ವ ಗಾನದೊಳ್ ಕವಿಂದಿನ ತುಗದ ಜೊತೆಗೆಂದೆನುತ್ತ ನಟನ ಕಲಾ ಚತುರ ಶಂಕರ ಡಮರುಗರ ವರಗಾನಲೋಲ ನಟನ ಕಲಾ ಚತುರ ಮಹಾದೇವ ಮಹಾದೇವ ಜಡೆಯೊಳು ಗಂಗೆಯು ಪಣಿಯೊಳು ಶಶಿಯು ಹೊರಳೊಳು ನಾಗನ ಧರಿಸಿಹನ ಮಹಾದೇವ ಜಡೆಯೊಳು ಗಂಗೆಯು ಪಣಿಯೊಳು ಶಶಿಯು ಹೊರಳೊಳು ನಾಗನ ಧರಿಸಿಹನ ಮಾರಹರನೆ ಕೃಪೆಯ ಕರುಣಿಸು ಓಂಕಾರನಾದ ಪ್ರಿಯ ಸದಯ ಓಂಕಾರನಾದ ಪ್ರಿಯ ಸದಯ ನಟನ ಕಲಾ ಚತುರ ಶಂಕರ ಡಮರುಗರ ವರರಾಗಲೋಲ ನಟನ ಕಲಾ ಚತುರ ನಟನ ಕಲಾ ಚತುರ ನಟನ ಕಲಾ ಚತುರ ಮಹಾದೇವ ಮಹಾದೇವ ಏನಿ ಮಹದಾಶ್ಚರ್ಯ ತೋರ್ಪುದು ಬುಡುಗು ಮುನಿಯ ಆಶ್ರಮವು ಏನಿ ಮಹದಾಶ್ಚರ್ಯ ತೋರ್ಪುದು ಏನಿ ಮಹದಾಶ್ಚರ್ಯ ತೋರ್ಪುದು ಮನು ಮುನಿಯ ಆಶ್ರಮವು ಏನಿ ಮಹದಾಶ್ಚರ್ಯ ತೋರ್ಪುದು ಮಂದ ಮಾರುತಲು ಚಂದದಿಂದಲಿ ಅಂದ ಬೀರುತ್ತೆ ನನ್ನ ಕಾಂತಿಯು ಮಂದ ಮಾರುತಲು ಚಂದದಿಂದಲಿ ಅಂದ ಬೀರುತ್ತೆ ನನ್ನ ಕಾಂತಿಯು ಚಂದಿರ ನನ್ನದಿ ತುಂಬಿದ ತೆರದಿ ಚಂದಿರ ನನ್ನದಿ ತುಂಬಿದ ತೆರದಿ ಚಂದಿರ ನಂದದಿ ತುಂಬಿದ ತೆರದಿ ಚಂದಿರ ನನ್ನದಿ ತುಂಬಿದ ತೆರದಿ ಚಂದಿರ ನನ್ನದಿ ತುಂಬಿದ ತೆರದಿ ಇಂದು ಕಾಣ್ಬುದು ಎಣ್ಣೆಯ ಆಶ್ರಮ ಏನಿ ಮಹದಾಶ್ಚರ್ಯ ತೋರ್ಪುದು ಮನು ಮುನಿಯ ಆಶ್ರಮವು ಏನಿ ಮಹದಾಶ್ಚರ್ಯ ತೋರ್ಪುದು ಮಹದಾಶ್ಚರ್ಯ ತೋರ್ಪುದು ಮಹದಾಶ್ಚರ್ಯ ತೋರ್ಪುದು ಇದೇನು ಈ ಕಮಂಡಲದಲ್ಲಿ ಪರಿಶೋಭಿಸುತ್ತಿರುವ ಗಂಗಾ ಜಲದಂತೆ ತಂಪಾಗಿ ಬೀಸುತ್ತಿದ್ದ ಮಂದ ಮಾರುತನು ಇಂದಿನ ದಿವಸ ಉಷ್ಣಾಕರನಾಗಿ ಬೀಸುತ್ತಿರುವನು. ಇದು ವಸಂತ ಕಾಲವಾದರೂ ನನ್ನ ಕಣ್ಣೆದುರಿಗೆ ಎಳೆಯುವುದಿಲ್ಲದ ಕಾಡಿನಂತೆ ನಿಬಿಡವಾಗಿ ಕಾಣುತ್ತಿರುವುದು. ಅದಿರಲಿ, ತ್ರಿಮೂರ್ತಿಗಳು ಸತ್ರಯಾಗವನ್ನು ಸಿದ್ಧತೆಪಡಿಸಿರುವರಂತೆ. ಸತ್ರಯಾಗ ದೇವತೆಗಳು ಸತ್ರಯಾಗ ಅಂದರೇನು, ದೇವತೆಗಳು ಎಂದರೇನು? ಕಾಮ್ಯಕ್ಕೆ ಕಣ್ಣೇನು ತಲೆಯೊಂದು ಸಾಲದೆಂದು ಒಂದು ಹೆಣ್ಣನ್ನು ನೋಡುವುದಕ್ಕೆ 4 ತಲೆಗಳನ್ನು 66 ಕಣ್ಣುಗಳನ್ನು ಧರಿಸಿರುವ ಆ ವೈದಿಕನಾದ ಬ್ರಹ್ಮ
ತೆರೆಯ ಮಳೆಯಲ್ಲಿ ಹಡಗಿಸಿರುವ ವೇಷಾಂಗನೆಯಂತೆ ಯಾವಾಗಲೂ ಕ್ಷೀರ ಸಮುದ್ರದಲ್ಲಿ ಜಲತ್ವದಿಂದ ಮಲಗಿರುವ ಆ ವಿಷ್ಣು ಇವರಿಗೂ ಸತ್ರಯಾಗದಲ್ಲಿ ಭಾಗವಹಿಸುವರಂತೆ. ಹೆಂಡತಿಯನ್ನು ಮೆಚ್ಚಿಸಲು ಸಾವಿರಾರು ಭುಜಗಳನ್ನು ಒಂದು ಕೈಲಾಸದಲ್ಲಿ ಯಾವಾಗಲೂ ನರ್ತನ ಮಾಡುತ್ತಿರುವ ಆ ಪರಶಿವನನ್ನು ಅಗ್ರ ಪೂಜೆಗೆ ಕರೆದುಕೊಂಡು ಬರುವರಂತೆ. ಆ ಪರಶಿವನಿಗೆ ಹಣೆಯಲ್ಲಿ ಕಣ್ಣುಂಟು, ನನಗೆ ಪಾದದಲ್ಲಿ ಕಣ್ಣುಂಟು. ಅದರಲ್ಲಿಯೂ ಹೆಚ್ಚಿನ ಅಧಿಕಾರವೂ ನನಗಿರುವುದು. ವಿಷ್ಣುವನ್ನು ವಿವೇಕಿಸಿದರೆ ಅವನು ಎರಡನೇ ಮೂರ್ತಿಯಾಗಿರುವನು. ಬ್ರಹ್ಮ ಓರ್ವ ಸಾಮಾನ್ಯ ವೇಷಧಾರಿಯಾದ ಪುರೋಹಿತ. ದಕ್ಷ ಬ್ರಹ್ಮನೇ ಮೊದಲಾದವರು ನನ್ನ ಶಿಷ್ಯಂದಿರು. ದಕ್ಷ ಬ್ರಹ್ಮನೇನಾದರೂ ಅಲ್ಲಿಗೆ ಹೊರಟರೆ ನನಗೂ ಹೋಗಲು ಸಹ ಅವಕಾಶ ಉಂಟು. ಇಂದೇಕೂ ನನ್ನ ಮನಸ್ಸು ಚಂಚಲೆಯಿಂದ ಕಾಣುತ್ತಿರುವುದಲ್ಲ. ಇರಲಿ, ಈ ಶಿಲಾ ತಲ್ಪದ ಮೇಲೆ ವಿಶ್ರಮಿಸಿಕೊಳ್ಳುವೆನು. ರಮ್ಯ ಕಾಣ್ಪುದ ನಂದನವು ರಜತ ನಿವಾಸ ರಮ್ಯ ಕಾಣ್ಪುದ ನಂದನವು ಅಗ್ರ ಪೂಜಾ ಅರನೇ ಬಾರಿ ನಿಜ ಭಕ್ತನಾದವರ ವಿಷ್ಣು ನೀನು, ನಿಜ ಭಕ್ತಿಗಾಗಿ ನಾ ಮನವೊಲಿದೆ. ನಿಜ ಭಕ್ತನಾದವರ ವಿಷ್ಣು ನೀನು, ನಿಜ ಭಕ್ತಿಗಾಗಿ ನಾ ಮನವೊಲಿದೆ. ಚಕ್ರಧರ ಭಕ್ತಿವರ ಶಕ್ತಿಧರ ಯುಕ್ತಿವರ ಚಕ್ರಧರ ಭಕ್ತಿವರ ಶಕ್ತಿಧರ ಯುಕ್ತಿವರ ನಿನೇಂದ್ರ ರಮ್ಯ ಕಾಣ್ಬುದ ಯೋಗಿ ಚರಣದಲ್ಲಿ, ಯೋಗಿ ಚರಣದಲ್ಲಿ, ಯೋಗಿ ಚರಣದಲ್ಲಿ. ಕ್ಷೀರಸಾಗರನೇ, ಅಲ್ಲಿ ನೋಡು, ಈ ವನ ಮಧ್ಯದ ಒಂದು ದಟ್ಟವಾದ ಮರದಡಿಯಲ್ಲಿ ಯಾರೋ ಗಂಧರ್ವ ಸುಂದರಿಯು ಅಲ್ಲಿ ಕಾಣುತ್ತಿರುವ ಸರೋವರದಲ್ಲಿ ಸ್ನಾನ ಮಾಡಿ ತನ್ನ ಕೆದರಿದ ಮುಡಿಯನ್ನು ಒಣಗಿಸಲು ಸುಗ ಭೂಗರ್ಭದ ಮೇಲೆ ಮಲಗಿರುವಳು ಏನೋ ಎಂಬಂತೆ ಅರ್ಧ ಶರೀರವು ಕಾಣುತ್ತಿದೆ. ಅತ್ತ ನೋಡು ಜನಾರ್ದನ, ಯಾವುದೋ ಒಂದು ಜಿಂಕೆಯು
ಸರೋವರದಲ್ಲಿ ಮಿಂದು ಈ ಜಾಡಿದ ತನುತಾಪವನ್ನು ಸಹಿಸಲಾರದೆ ತನ್ನೆರಡು ಕಾಲುಗಳನ್ನು ಮುಂದಕ್ಕೆ ಚಾಚಿ ಸುಂದರವಾದ ತನ್ನ ನಿಡುನೋಟದಿಂದ ಮತ್ತೆರಡು ಕಾಲುಗಳನ್ನು ಕಣ್ಣಿನ ಪಕ್ಕದಲ್ಲಿರಿಸಿ ಕಣ್ಣನ್ನು ಪಸರಿಸಿ ವೈರಿಗಳಾದ ಕಿರಾತರನ್ನು ನೋಡುತ್ತಿರುವುದೋ ಏನೋ ಎಂಬಂತೆ ಕಾಲಲ್ಲಿ ಅಂಟಿಕೊಂಡು ಪ್ರಜ್ವಲಿಸುವ ಕಣ್ಣಿನಿಂದ ಕೂಡಿದ ಅರ್ಧ ಶರೀರವು ಅತ್ಯಾಶ್ಚರ್ಯಕರವಾಗಿ ಕಾಣುತ್ತಿದೆ. ಪರಮೇಶ್ವರ, ಜಗತ್ತಿನಲ್ಲಿ ನಿನಗೆ ತಿಳಿಯದ ವಿಚಾರವೇನಿರುವುದು ಪರಮೇಶ್ವರ? ಆ ಮರದಡಿ ಕೆಳಗಡೆ ಮರದಡಿಯಲ್ಲಿ ಮಲಗಿರುವ ಮಹಾತ್ಮನೇ ಭೃಗುದೇವನಲ್ಲವೇ? ಅದು ನನಗೂ ತಿಳಿದಿರುವುದು ಜನಾರ್ದನ. ಆದರೆ ಈ ಕಾಡಿನ ಮಧ್ಯದಲ್ಲಿ ವಿಹರಿಸುತ್ತಿರುವ ಘನಗಂಭೀರವಾದ ಸಿಂಹವು ಆನೆಯ ಮಸ್ತಕವನ್ನು ಬಡಿದು ಸಾಕಾಗಿ ಒಂದು ವೃಕ್ಷದಡೆಯಲ್ಲಿ ದಕ್ಷತೆಯಿಂದ ಮಲಗಿರುವಂತೆ ಅದೆಷ್ಟು ಗರ್ವದಿಂದ ಮಲಗಿರುವನು ಆ ಭೃಗುದೇವ. ಸರ್ವೇಶ್ವರ, ಗರ್ವವೇ ರೂಪವೆತ್ತಿ ರೂಪಾಕಾರವಾದ ಅಹಂಕಾರ ದೇವತೆಗಳೊಡನೆ ಸರಸವಾಡುತ್ತಿರುವನ ಭೃಗುದೇವನು. ಹೇಗಾದರೂ ಆಗಲಿ ಎಚ್ಚರಿಸುವೆನು. ಎಚ್ಚರವಾಯಿತೇ ಭೃಗುದೇವ? ಎಚ್ಚರವೇನು ನಾರಾಯಣ? ಈ ಭೃಗು ಋಷಿಯು ತನ್ನ ಆತ್ಮಜ್ಞಾನದಲ್ಲಿ ಯಾವಾಗಲೂ ಎಚ್ಚರವಾಗಿಯೇ ಇರುವನು. ಅದಾರು ಆ ಶಿವಾತಲ್ಪದ ಮೇಲೆ ಕುಳಿತಿರುವ ಶಿವಯೋಗಿಯೋ? ಅವನೇ ಪರಮಾತ್ಮನಾದ ಪರಶಿವನು. ಸರ್ಪಶಯನ, ಪರಮಾತ್ಮನಾರು ಪರಶಿವನಾರು. ನೀವೀರ್ವರು ಇನ್ನೂ ಚಿಕ್ಕವರು, ನಿಮಗಾವುದು ತಿಳಿಯದು. ಅದಿರಲಿ, ಬಹು ಸಂತೋಷದಿಂದ ಎಲ್ಲಿಗೆ ಹೋಗುತ್ತಾ ಬಂದು ಕುಳಿತಿರುವಿರಿ? ದೇವಗಂಧರ್ವರು ಲೋಕ ಕಲ್ಯಾಣಕ್ಕಾಗಿ ಶರವಣ ತೀರದಲ್ಲಿ ಶಿವಸತ್ರಯಾಗವನ್ನು ಕೈಗೊಂಡಿರುವರು. ಆ ಪೂಜೆಗೆ ಅಗ್ರಪೂಜ್ಯನಾದ ಸಾಂಬಶಿವಮೂರ್ತಿಯನ್ನು ಅಲ್ಲಿಗೆ ಕರೆದುಕೊಂಡು ಹೋಗುತ್ತಿರುವನು. ಹೀಗೆ ಹೋಗುತ್ತಾ ದಾರಿಯಲ್ಲಿ ನಿಮ್ಮ ದರ್ಶನವಾಯಿತು. ಆದರೆ ಗರ್ವವೇ ತೋರದಿರುವ ಗೌರಿಪತೆಯೊಡನೆ ನಿಮ್ಮ ಸಮೀಪಕ್ಕೆ ಬಂದು ಕುಳಿತುಕೊಂಡೆನು. ನಿಮ್ಮನ್ನು ಎಚ್ಚರಿಸಿ ಆಯಾಸವನ್ನುಂಟು ಮಾಡಿದ ಋಣವನ್ನು ತೀರಿಸಲು ಎಲ್ಲಿ ನಿಮ್ಮ ಕಾಲನ್ನು ಒತ್ತಿ ಮುಂದೆ ಹೋಗುವೆನು. ನಿನ್ನ ವಿವೇಕಕ್ಕೆ ಮೆಚ್ಚಿದೆನು ಲಕ್ಷ್ಮೀಶ. ಕಂಡೆ ನೀ ನನ್ನ ರಾಜಸದ ಅಗ್ನಿ ನೇತ್ರವನ್ನು ಪಾದದಲ್ಲಿ, ಸದಾಶಿವನ ಹಣೆಗಣ್ಣಿಗಿಂತಲೂ ಪವಿತ್ರವಾದ ನನ್ನ ಪಾದಾಂಗುಲಿಯ ನೇತ್ರವನ್ನು ಕಂಡು ಧನ್ಯನಾದೆ. ಎಲೆ ಸದಾಶಿವ ಮೂರ್ತಿಯೇ, ನೀನೇಕೆ ಮೌನವಾಗಿ ಕುಳಿತಿರುವೆ? ಮೌನವಲ್ಲದೆ ನಿನ್ನೊಡನೆ ಮಾತೇನು ಋಷಿಯೇ? ಹಾಗಾದರೆ ನನ್ನೊಡನೆ ಮಾತನಾಡಲು ಸಾಧ್ಯವಿಲ್ಲವೋ? ಇಲ್ಲ, ಈ ಸದಾಶಿವ ಮೂರ್ತಿಯು ನಿನ್ನಂತಹ ವಿವೇಕರಹಿತನೊಡನೆ ಮಾತನಾಡುವುದಿಲ್ಲ. ಹಾಗಾದರೆ ನೀನು ಬಹುಜಾನನು? ನನ್ನೊಡನೆ ಮಾತನಾಡುತ್ತಾ ಕುಳಿತಿರುವ ನಾರಾಯಣನು ನಾನು ವಿವೇಕರಹಿತನೋ? ಅದನ್ನು ನೀನೇ ವಿವೇಕಿಸಬೇಕು ಭೃಗುಋಷಿಯೇ. ಕೇಳು, ಕಾಡಿನಲ್ಲಿ ದಟ್ಟವಾಗಿ ಬೆಳೆದಿರುವ ಬಿದಿರುಗಳು ಒಂದಕ್ಕೊಂದು ತಿಕ್ಕಾಡಿ ಅದರಿಂದುಂಟಾದ ಅಗ್ನಿಯು ಇಡೀ ಕಾಡನ್ನೇ ದಹಿಸುವಂತೆ ವಿಷಯಾನಂದಗಳು ಜೀವಾತ್ಮನ ಪರೆಯ ಮೇಲೆ ಹಾವಿನ ಮೈಬಣ್ಣವನ್ನು ಮುಚ್ಚಿರುವ ಉತ್ತದ ಮಣ್ಣಿನಂತೆ ದಿನೇ ದಿನೇ ರಾಜಸ ಗುಣವೆಂಬ ನಿನ್ನ ಅಹಂಕಾರವು ನಿನ್ನ ಮೈಬಣ್ಣವನ್ನು ಮುಚ್ಚುತ್ತದೆ. ಯಾವಾಗಲೂ ಮಮತೆಯಿಂದ ತರೆಗೆಲೆಯನ್ನು ತಿನ್ನುವ ಮೇಕೆಯು ತುಪ್ಪದ ಸವಿಯನ್ನು ಬಲ್ಲುದೆ. ಮಹಾತ್ಮ ಭೃಗುಋಷಿ ಎಂದು ಅನೇಕ ಋಷಿಗಳಿಂದ ಹೆಸರಾಂತ ನಿನ್ನ ಅಹಂಕಾರವು ಎಲುಬನ್ನು ಕಡಿದ ಹೆಬ್ಬುಲಿಯು ಕಬ್ಬನ್ನು ಬಯಸಿದಂತಾಯಿತು. ಹೇಳು. ಅರುವಿನಲ್ಲಿ ನೀನೋಡು ಮರಣಗಳೇ ಕಾಣುವುದು, ಅರುವಿನಲ್ಲಿ ನೀನೋಡು ಮರಣಗಳೇ ಕಾಣುವುದು, ನೆರವೇ ಇದು ರಾಜಸವು ಪರಮುನಿಯೇ ಬಿಡು ಮನದಿ.
ಕಣ್ಣು ತೆರೆದು ನೀ ನೋಡು. ನಿನ್ನ ಆತ್ಮದಲ್ಲಿ ಆತ್ಮನಾರೆಂಬುದನ್ನು ವಿಚಾರಿಸು. ಧರ್ಮಕ್ಕೆ ಸ್ಥಿರವಾಗಿ ಸುಖಿಯಾಗಿರು. ಅದನ್ನು ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕಾಗಿಲ್ಲ. ಏನು ಆ ನಿನ್ನ ಬಡ್ಡು ಗರಂಗನಿಗೆ ಕೈಲಾಸದಲ್ಲಿ ನಿಧಾನಿಸುವ ಜನಾರ್ದನ. ನೀವೀರ್ವರು ಒಂದೇ ಸಂಕಲ್ಪವನ್ನು ವಹಿಸಿ ನನ್ನಲ್ಲಿ ವೈರತ್ವವನ್ನು ಸಾಧಿಸಲು ಬಂದಿರುವಿರಿ. ನೀನಿನ್ನು ಹೊರಡಬಹುದು ಆ ಸದಾಶಿವನೊಡನೆ. ತೊಟ್ಟು ಮಾಗದೆ ಹಣ್ಣು ಬೀಳುವುದಿಲ್ಲ. ಹೊರಡುವೆನು ಇನ್ನೊಂದೆರಡು ಗಳಿಗೆಯಲ್ಲಿ. ಬಾ ಕೌಸುಬದಾರಿ, ತೊಳು ಮಾಡಬೇಡ ನಿನ್ನ ಕಾರ್ಯದಲ್ಲಿ. ಕರುವಿಲ್ಲ ಈ ಭೃಗುಋಷಿಗೆ. ಭೈರವಿ ಉರಿ ಉರಿ ವಿಘರ್ಷಕ ಗುರುವಿಗೆ ವಂಚನೆಯನ್ನು ಮಾಡಿದ ದ್ರೋಹಿ. ನಾನು ಮುನಿಗೆ ವಂಚನೆಯನ್ನು ಮಾಡಿಲ್ಲ. ನಾನೆಲ್ಲವೇ ಮುರುಗಳಲ್ಲಿ ಅಗ್ರಸ್ಥಾನ ವಹಿಸಿರೋ ಭೃಗು. ನೀನಾದೇಕೆ ಅಗ್ರಸ್ಥಾನಿ ಭೃಗುದೇವ? ನೀನು ರಾಜಸಿಂದ ಕೂಡಿದ ಜಟಾಧಾರಿಯು. ನಿನ್ನ ವೇಷಭೂಷಗಳನ್ನು ನೋಡಿದರೆ ಒಬ್ಬ ಶಿವಯೋಗಿಯಂತೆ ಕಾಣ್ತಿರುವೆ. ಆದರೆ ನಿನ್ನಾತ್ಮನಲ್ಲಿ ಶಿವನಿಲ್ಲ. ಕೊಂದಣದ ಎರಕದಂತೆ ಎರಕವಾಗಿದ್ದ ನನ್ನ ಪಾದಾಂಗುರಿಯ ನೇತ್ರವನ್ನೇಕೆ ಕಿತ್ತೆಸದೆ? ಇದೇ ನೀನು ಕಲಿತಿರುವ ಮಹತ್ತರವಾದ ಮೋಸ. ನಾನು ಮುನಿಗೆ ಮೋಸವನ್ನು ಮಾಡಿಲ್ಲ. ಋಷಿಗಳಿಗೆ ನಾನು ಮೋಸವನ್ನು ಮಾಡಿಲ್ಲ. ಆದರೆ ಪ್ರಾಯಶ್ಚಿತ್ತ ಮಾಡಿರುವೆನು. ಪ್ರಾಯಶ್ಚಿತ್ತ ಯಾರಿಂದ ಯಾರಿಗೆ ಪ್ರಾಯಶ್ಚಿತ್ತ ಅಂತ ಹೋಗಿ ಗುರುವಿಗೆ ವಂಚನೆಯನ್ನು ಮಾಡಿದ ವಿಧಾತ ಇದು. ಯಾವ ಮಹಾತ್ಮರುಷಿಯು ತನ್ನ ಮಹತ್ವಾಕಾಂಕ್ಷೆಯನ್ನು ಈಡೇರಿಸಬೇಕೆಂದು ಒಂದು ಉಗ್ರವಾದ ಧರ್ಮವನ್ನು ಸ್ಥಾಪಿಸುವನು. ಅಂತಹ ಈ ಭೃಗುದೇವನ ಕೋಪಾಗ್ನಿ ಯಜ್ಞ ಭಾಗಕ್ಕೆ ನೀವೆಲ್ಲರೂ ಅವಿರ್ಭಾಗ. ನೀಲಮೇಘ ಶಾಮನಾಗಿ ಅಷ್ಟಮಹಾಲಕ್ಷ್ಮಿಯರಿಗೆ ದೇವರಾಗಿ ಭೂಲೋಕದ ದಶಯೋಗಿಗಳಲ್ಲಿ ಜನ್ಮವತ್ತು ಇದೇ ನನ್ನ ಅನೇಕ ತಪಸ್ಸಿನ ಈ ಭೃಗುದೇವನ ಶಾಪ. ಭೃಗುದೇವ, ನಿನಗೆ ನೀನೇ ಗುರುವೆಂದು ಹಂಬಲಿಸುತ್ತಿರುವೆ. ನಿನ್ನ ಪ್ರತಿಜ್ಞೆಯನ್ನು ನೀನೇ ಬಲ್ಲೆ. ಅದರಿಂದ ನನಗಾಗುವ ಪ್ರಯೋಜನವೇನೂ ಇಲ್ಲ.